ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ಗೆ ಗುದ್ದಾಟ ಇನ್ನೂ ನಿಂತಿಲ್ಲ. ಮುಂದಿನ ಅವಧಿಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಸಿಎಂ ಪರ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬ್ಯಾಟ್ ಬೀಸಿದ್ದಾರೆ. 100% ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದೆ ಸಿಎಂ, ಡಿಕೆ ಶಿವಕುಮಾರ್ ಡಿಸಿಎಂ ಆಗಿರ್ತಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಅವರು ನಮ್ಮ ಪಕ್ಷದವ್ರಿಗೆ ಅಸಮಾಧಾನ ಇದ್ರೆ ಹೈಕಮಾಂಡ್ ಮುಂದೋಗಿ ಹೇಳ್ಕೊಂತಾರ. ಅಲ್ಲ, ಈಗ ಕೇಳ್ರಿ, ನಮ್ಮ ಪಕ್ಷದವ್ರಿಗೆ ಏನಾದ್ರು ತೊಂದರೆ ಆಗಿದ್ರೆ, ಯಾರ ಮುಖಂಡರಿಂದ ತೊಂದರೆ ಆದ್ರೆ ಹೋಗಿ ನಮ್ಮ ಎಸಿಸಿ ಉಸ್ತುವಾರಿಗೆ ಹೋಗಿ ಹೇಳ್ತಾರೆ, ನಮ್ಗೆ ಇಂಥ ತೊಂದರೆ ಆಗಿದೆ, ಸರಿ ಮಾಡಿಕೊಡಿ ಪಕ್ಷದಲ್ಲಿ. ಇದ್ರಿಗೆ ಏನ್ ತಪ್ಪು? ಅಲ್ಲ, ಆಯ್ತು, 4 ಗೋಡೆ ಮುಂದೆ ಮಾತಾಡ್ರೆ ಅದನ್ನ ಮಾತಾಡ್ತಾರ, ಹೊರಗೆ ಮಾತಾಡ್ರೆ ಅದನ್ನ ಮಾತಾಡ್ತಾರ. ಅವ್ರೇನೋ ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ತೀವಿ, ನಾವು 100% ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷ ಸಿಎಂ ಆಗಿರ್ತಾರೆ. ನಮ್ಮ ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ 4 ಗೋಡೆ ಮಧ್ಯೆ ಹೈಕಮಾಂಡ್ ಬಳಿ ಹೋಗಿ ಮಾತನಾಡ್ತಾರೆ ಅನ್ನುವಂಥದ್ದನ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ರು. ಅಂದ್ರೆ ಅವ್ರು ಹೇಳ್ತಾ ಇರೋದು, ಯಾವುದೇ ಸಮಸ್ಯೆ ಇಲ್ಲ ಕಾಂಗ್ರೆಸ್ನಲ್ಲಿ ಗದ್ದಿಗೆ ಗುದ್ದಾಟ ನಡೀತಾನೆ ಇಲ್ಲ. ಅಕಸ್ಮಾತ್ ಏನೋ ಒಂದು ಅಲ್ಪ ಸ್ವಲ್ಪ ಇದ್ರೆ ಅದನ್ನ ಬಗೆಹರಿಸುತ್ತೆ ಹೈಕಮಾಂಡ್ ಅನ್ನೋ ಅರ್ಥದಲ್ಲಿ ರಾಘವೇಂದ್ರ ಹಿಟ್ನಾಳ್ ಮಾತನಾಡಿದ್ದಾರೆ. ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಮುಂದುವರಿತಾರೆ, ಸಿದ್ದರಾಮಯ್ಯ ಅವರ ಮುಂದಿನ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನೋದು ರಾಘವೇಂದ್ರ ಹಿಟ್ನಾಳ್ ಅವರ ಅಭಿಪ್ರಾಯ. ಅದನ್ನ ಹೇಳಿದ್ನಲ್ಲ ನಾನು ಕೋಟ್ ಮಾಡಿ, ಸಿದ್ದರಾಮಯ್ಯ ಸಾಹೇಬ್ರವರು 5 ವರ್ಷ ನಾನೇ ಸಿಎಂ ಅಂತಕ್ಕಂಥದನ್ನ ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತೇವೆ, ಜೊತೆಯಾಗಿ ನಿಲ್ತೇವೆ, ಉತ್ತಮವಾದಂತಹ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ನೀನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ. ಇವತ್ತು ಅದನ್ನ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸಿ ಉತ್ತಮವಾದಂತಹ ಆಡಳಿತವನ್ನು 5 ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡ್ತದೆ. 5 ವರ್ಷ ನಾನೇ ಸಿಎಂ ಅದನ್ನ ಹೇಳಿದ್ನಲ್ಲ ನಾನು ಕೋಟ್ ಮಾಡಿ, ಸಿದ್ದರಾಮಯ್ಯ ಸಾಹೇಬ್ರವರು 5 ವರ್ಷ ನಾನೇ ಸಿಎಂ ಅಂತಕ್ಕಂಥದನ್ನ ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತೇವೆ, ಜೊತೆಯಾಗಿ ನಿಲ್ತೇವೆ, ಉತ್ತಮವಾದಂತಹ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ನೀನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ. ಇವತ್ತು ಅದನ್ನ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸಿ ಉತ್ತಮವಾದ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ಗೆ ಗುದ್ದಾಟ ಇನ್ನೂ ನಿಂತಿಲ್ಲ. ಮುಂದಿನ ಅವಧಿಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಸಿಎಂ ಪರ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬ್ಯಾಟ್ ಬೀಸಿದ್ದಾರೆ. 100% ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದೆ ಸಿಎಂ, ಡಿಕೆ ಶಿವಕುಮಾರ್ ಡಿಸಿಎಂ ಆಗಿರ್ತಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಅವರು ನಮ್ಮ ಪಕ್ಷದವ್ರಿಗೆ ಅಸಮಾಧಾನ ಇದ್ರೆ ಹೈಕಮಾಂಡ್ ಮುಂದೋಗಿ ಹೇಳ್ಕೊಂತಾರ. ಅಲ್ಲ, ಈಗ ಕೇಳ್ರಿ, ನಮ್ಮ ಪಕ್ಷದವ್ರಿಗೆ ಏನಾದ್ರು ತೊಂದರೆ ಆಗಿದ್ರೆ, ಯಾರ ಮುಖಂಡರಿಂದ ತೊಂದರೆ ಆದ್ರೆ ಹೋಗಿ ನಮ್ಮ ಎಸಿಸಿ ಉಸ್ತುವಾರಿಗೆ ಹೋಗಿ ಹೇಳ್ತಾರೆ, ನಮ್ಗೆ ಇಂಥ ತೊಂದರೆ ಆಗಿದೆ, ಸರಿ ಮಾಡಿಕೊಡಿ ಪಕ್ಷದಲ್ಲಿ. ಇದ್ರಿಗೆ ಏನ್ ತಪ್ಪು? ಅಲ್ಲ, ಆಯ್ತು, 4 ಗೋಡೆ ಮುಂದೆ ಮಾತಾಡ್ರೆ ಅದನ್ನ ಮಾತಾಡ್ತಾರ, ಹೊರಗೆ ಮಾತಾಡ್ರೆ ಅದನ್ನ ಮಾತಾಡ್ತಾರ. ಅವ್ರೇನೋ ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ತೀವಿ, ನಾವು 100% ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷ ಸಿಎಂ ಆಗಿರ್ತಾರೆ. ನಮ್ಮ ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ 4 ಗೋಡೆ ಮಧ್ಯೆ ಹೈಕಮಾಂಡ್ ಬಳಿ ಹೋಗಿ ಮಾತನಾಡ್ತಾರೆ ಅನ್ನುವಂಥದ್ದನ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ರು. ಅಂದ್ರೆ ಅವ್ರು ಹೇಳ್ತಾ ಇರೋದು, ಯಾವುದೇ ಸಮಸ್ಯೆ ಇಲ್ಲ ಕಾಂಗ್ರೆಸ್ನಲ್ಲಿ ಗದ್ದಿಗೆ ಗುದ್ದಾಟ ನಡೀತಾನೆ ಇಲ್ಲ. ಅಕಸ್ಮಾತ್ ಏನೋ ಒಂದು ಅಲ್ಪ ಸ್ವಲ್ಪ ಇದ್ರೆ ಅದನ್ನ ಬಗೆಹರಿಸುತ್ತೆ ಹೈಕಮಾಂಡ್ ಅನ್ನೋ ಅರ್ಥದಲ್ಲಿ ರಾಘವೇಂದ್ರ ಹಿಟ್ನಾಳ್ ಮಾತನಾಡಿದ್ದಾರೆ. ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಮುಂದುವರಿತಾರೆ, ಸಿದ್ದರಾಮಯ್ಯ ಅವರ ಮುಂದಿನ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನೋದು ರಾಘವೇಂದ್ರ ಹಿಟ್ನಾಳ್ ಅವರ ಅಭಿಪ್ರಾಯ. ಅದನ್ನ ಹೇಳಿದ್ನಲ್ಲ ನಾನು ಕೋಟ್ ಮಾಡಿ, ಸಿದ್ದರಾಮಯ್ಯ ಸಾಹೇಬ್ರವರು 5 ವರ್ಷ ನಾನೇ ಸಿಎಂ ಅಂತಕ್ಕಂಥದನ್ನ ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತೇವೆ, ಜೊತೆಯಾಗಿ ನಿಲ್ತೇವೆ, ಉತ್ತಮವಾದಂತಹ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ನೀನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ. ಇವತ್ತು ಅದನ್ನ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸಿ
ಉತ್ತಮವಾದಂತ ಆಡಳಿತವನ್ನು 5 ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡ್ತದೆ. 5 ವರ್ಷ ನಾನೇ ಸಿಎಂ. ಅದನ್ನ ಹೇಳಿದ್ನಲ್ಲ ನಾನು ಕೋಟ್ ಮಾಡಿ. ಸಿದ್ದರಾಮಯ್ಯ ಸಾಹೇಬ್ರವರು 5 ವರ್ಷ ನಾನೇ ಸಿಎಂ ಅಂತಕ್ಕಂಥದ್ದನ್ನ ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತೇವೆ, ಜೊತೆಯಾಗಿ ನಿಲ್ತೇವೆ, ಉತ್ತಮವಾದಂತ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ನೀನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪದೇ ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ. ಇವತ್ತು ಅದನ್ನ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸಿ ಉತ್ತಮವಾದ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ಗೆ ಗುದ್ದಾಟ ಇನ್ನೂ ನಿಂತಿಲ್ಲ. ಮುಂದಿನ ಅವಧಿಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಸಿಎಂ ಪರ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬ್ಯಾಟ್ ಬೀಸಿದ್ದಾರೆ. 100% ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದೆ ಸಿಎಂ, ಡಿಕೆ ಶಿವಕುಮಾರ್ ಡಿಸಿಎಂ ಆಗಿರ್ತಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ ಅವರು ನಮ್ಮ ಪಕ್ಷದವ್ರಿಗೆ ಅಸಮಾಧಾನ ಇದ್ರೆ ಹೈಕಮಾಂಡ್ ಮುಂದೋಗಿ ಹೇಳ್ಕೊಂತಾರ. ಅಲ್ಲಿ ಈಗ ಕೇಳ್ರಿ, ನಮ್ಮ ಪಕ್ಷದವ್ರಿಗೆ ಏನಾದ್ರು ತೊಂದರೆ ಆಗಿದ್ರೆ ಯಾರ ಮುಖಂಡರಿಂದ ತೊಂದರೆ ಆದ್ರೆ ಹೋಗಿ ನಮ್ಮ ಎಸಿಸಿ ಉಸ್ತುವಾರಿಗೆ ಹೋಗಿ ಹೇಳ್ತಾರೆ, ನಮ್ಗೆ ಇಂಥ ತೊಂದರೆ ಆಗಿದೆ, ಸರಿ ಮಾಡಿಕೊಡಿ ಪಕ್ಷದಲ್ಲಿ. ಇದ್ರಿಗೆ ಏನ್ ತಪ್ಪು? ಅಲ್ಲ ಆಯ್ತು, 4 ಗೋಡೆ ಮುಂದೆ ಮಾತಾಡ್ರಿ ಅದನ್ನ ಮಾತಾಡ್ತಾರ, ಹೊರಗೆ ಮಾತಾಡ್ರಿ ಅದನ್ನ ಮಾತಾಡ್ತಾರ. ಅವ್ರೇನೋ ಬಿಜೆಪಿ ನಾವು ಸಪೋರ್ಟ್ ಮಾಡ್ತೀವಿ, ನಾವು 100% ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷ ಸಿಎಂ ಆಗಿರ್ತಾರೆ. ನಮ್ಮ ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ 4 ಗೋಡೆ ಮಧ್ಯೆ ಹೈಕಮಾಂಡ್ ಬಳಿ ಹೋಗಿ ಮಾತನಾಡ್ತಾರೆ ಅನ್ನುವಂಥದ್ದನ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ರು. ಅಂದ್ರೆ ಅವ್ರು ಹೇಳ್ತಾ ಇರೋದು ಯಾವುದೇ ಸಮಸ್ಯೆ ಇಲ್ಲ ಕಾಂಗ್ರೆಸ್ನಲ್ಲಿ ಗದ್ದಿಗೆ ಗುದ್ದಾಟ ನಡೀತಾನೆ ಇಲ್ಲ. ಅಕಸ್ಮಾತ್ ಏನೋ ಒಂದು ಅಲ್ಪ ಸ್ವಲ್ಪ ಇದ್ರೆ ಅದನ್ನ ಬಗೆಹರಿಸುತ್ತೆ ಹೈಕಮಾಂಡ್ ಅನ್ನೋ ಅರ್ಥದಲ್ಲಿ ರಾಘವೇಂದ್ರ ಹಿಟ್ನಾಳ್ ಮಾತನಾಡಿದ್ದಾರೆ. ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಮುಂದುವರಿತಾರೆ, ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನೋದು ರಾಘವೇಂದ್ರ ಹಿಟ್ನಾಳ್ ಅವರ ಅಭಿಪ್ರಾಯ. ಅದನ್ನ ಹೇಳಿದ್ನಲ್ಲ ನಾನು ಕೋಟ್ ಮಾಡಿ. ಸಿದ್ದರಾಮಯ್ಯ ಸಾಹೇಬ್ರವರು 5 ವರ್ಷ ನಾನೇ ಸಿಎಂ ಅಂತಕ್ಕಂಥದ್ದನ್ನ ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತೇವೆ, ಜೊತೆಯಾಗಿ ನಿಲ್ತೇವೆ, ಉತ್ತಮವಾದಂತ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ನೀನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪದೇ ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ. ಇವತ್ತು ಅದನ್ನ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸಿ ಉತ್ತಮವಾದಂತ ಆಡಳಿತವನ್ನು 5 ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡ್ತದೆ. 5 ವರ್ಷ ನಾನೇ ಸಿಎಂ. ಅದನ್ನ ಹೇಳಿದ್ನಲ್ಲ ನಾನು ಕೋಟ್ ಮಾಡಿ. ಸಿದ್ದರಾಮಯ್ಯ ಸಾಹೇಬ್ರವರು 5 ವರ್ಷ ನಾನೇ ಸಿಎಂ ಅಂತಕ್ಕಂಥದ್ದನ್ನ ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತೇವೆ, ಜೊತೆಯಾಗಿ ನಿಲ್ತೇವೆ, ಉತ್ತಮವಾದಂತ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ನೀನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪದೇ ಪದೇ ಈಗ ನೀವು